ಆ್ಯಕ್ಚುಲಿ ಬೇರೆ ಕಡೆಯದ್ದು ಮಲ್ಲಿಗೆ ಎಲ್ಲ ದಾರದಲ್ಲಿ ಕಟ್ತಾರೆ, ಈಗ ಭಟ್ಕಳ ಮಲ್ಲಿಗೆ ಎಲ್ಲ ನೂಲಿನಲ್ಲಿ ಕಟ್ತಾರೆ. ಅಂದರೆ ಗಾಳಿಯಲ್ಲ ಅಂತ ತಾಗಬಾರ್ದು. ಇದು ಬೇಕಾದ ಹಾಗೆ ನಾವು ತೆಗೆದಿದ್ರಲ್ಲಿ ಮಲ್ಲಿಗೆದು ದಾರ ಮಾಡಿದರೆ ಆಯಿತು. ಇದಕ್ಕೆ ಆ್ಯಕ್ಚುಲಿ ಒಂದು 6 ತಿಂಗಳದ್ದು ಕೋರ್ಸ್ ಉಂಟು, ಅದು ಮಾಡಬೇಕು ಆ್ಯಕ್ಚುಲಿ. ಆಗ ನಿಮಗೆ ಕರೆಕ್ಟ್ ಬರ್ತದೆ ಹೀಗೆ ಉಂಡೆ ಮಾಡಲಿಕ್ಕೆ. ಸರಿ, ಹೊಂಡ ಮಾಡಬೇಕು. ಹೊಂಡ ಮಾಡಿ ಇದನ್ನು ಮುಚ್ಚಿಡಬೇಕು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಂಕರಪುರ ಮಲ್ಲಿಗೆಗೆ ಮುಖ್ಯವಾಗಿ ಕಟ್ಟಲಿಕ್ಕೆ ಬೇಕಾದಂಥದ್ದು ಬಾಳೆದ್ದು ಹಗ್ಗ, ದಾರ. ಅದನ್ನು ಹೇಗೆ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನಾವು ತೋರಿಸ್ತೇವೆ. ಆ್ಯಕ್ಚುಲಿ ಅದು ಪುಟ್ಟು ಬಾಳೆ ಆಗಬೇಕು. ನಮ್ಮ ತೋಟದಲ್ಲಿ ಪುಟ್ಟು ಬಾಳೆ ಉಂಟು, ಈ ಸತಿ ಬಾಳೆ ಆಗಿದೆ. ಅದನ್ನು ಕಟ್ ಮಾಡಿ ಅದನ್ನು ಬಿಚ್ಚಿ ಒಣಗಿಸ್ಲಿಕ್ಕೆ ಉಂಟು ಬಿಸಿಲಲ್ಲಿ. ಆಮೇಲೆ ಅದು ದಾರ ಆಗ್ತದೆ. ಅದರಲ್ಲಿ ನಾವು ಮಲ್ಲಿಗೆ ಹೂ ಕಟ್ಟೋದು. ಇದೆಲ್ಲ ಆ್ಯಕ್ಚುಲಿ ಪುಟ್ಟು ಬಾಳೆ ಇದ್ದು ಗಿಡ, ಅಂದರೆ ಅಲ್ಲಿ ಬಾಳೆ ಇದು ಕಟ್ ಮಾಡಿದ್ದು ಪುಟ್ಟು ಬಾಳೆ ಇದ್ದು. ಇದನ್ನೀಗ ಬಿಸಿಲಲ್ಲಿ ಬಿಚ್ಚಿಸ್ಲಿಕ್ಕೆ ಉಂಟು, ಅಂದರೆ ಒಣಗಿಸಿ ಹಾಕ್ಲಿಕ್ಕೆ ಉಂಟು. ಅದರಲ್ಲಿ ಮತ್ತೆ ಬಾಳೆದ್ದು ಹಗ್ಗ ಆಗ್ತದೆ, ದಾರ ಆಗ್ತದೆ. ಆ್ಯಕ್ಚುಲಿ ಇದರಲ್ಲಿ ಜ್ಯೂಸ್ ಮಾಡಲಿಕ್ಕೆ ಆಗ್ತದೆ, ಅಂದರೆ